ನಮಸ್ಕಾರ ರೀಪ ಎಲ್ಲರಿಗೂ. ಖಡಕ್ ಜವಾರಿ ಸುದ್ದಿ, ಗೋಕಾಕ್ ತಾಲೂಕಿನ ಸುದ್ದಿ ಐತ್ರಿ. ಯಾಕಂದ್ರೆ ಗೋಕಾಕ್ ತಾಲೂಕಿನ ಸುದ್ದಿ ಯಾಕೆ ಹೇಳ್ಬೇಕಂದ್ರೆ ಇವತ್ತು BJP ಸರ್ಕಾರ ಯಾರಿಂದ ನಿಂತೈತಿ ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಅನ್ವಯ ಆಗ್ಬೇಕಿರಲ್ಲ. ಎಷ್ಟು ಮಂದಿ ಮಂತ್ರಿಗಳಾಗಿ ಮೆರೆಯಾಕತ್ತೀರಿ, ಎಷ್ಟು ಮಂದಿ ಗನ್ಮ್ಯಾನ್ಗಳು ತೊಗೊಂಡು ತಿರುಗಾಡಕತ್ತೀರಿ, ಎಷ್ಟು ಮಂದಿ ಐಷಾರಾಮಿ ಬಂಗ್ಲೆ ಸರ್ಕಾರಿ ಬಂಗ್ಲೆದಾಗ ಯಾರಿಂದ ತೊಗೊಂಡು ತಿರುಗಾಡಕತ್ತೀರಿ, ಯಾರ್ಯಾರು ಮಂತ್ರಿಗಳಾಗಿರಿ, ಏನೇನು ಆದೇಶಗಳು ಮಾಡತ್ತೀರಿ, ಅದು ಯಾರಿಂದ ಆತನ್ನೋದೊಂದು ಸ್ವಲ್ಪ ಕಲ್ಪನೆ ಐತ್ರಿ. ಮಹಾನ್ ಮಂತ್ರಿಗಳೇ, ಭಾರತೀಯ ಜನತಾ ಪಕ್ಷದ ಎಲ್ಲ ಸಚಿವರಿಗೆ ಅನ್ವಯ ಆಗುವಂಥ ಈ ಮಾತು, ಎಲ್ಲ ಶಾಸಕರಿಗೂ ಅನ್ವಯ ಆಗುವಂಥ ಮಾತು. ಯಾವಾಗ 17 ಶಾಸಕರನ್ನು ತೆಗೆದುಕೊಂಡು ಸರ್ಕಾರದಲ್ಲಿ ವೈಮನಸ್ಸು ಬಂದ ತಕ್ಷಣ ಇದರಿಂದ ಅಭಿವೃದ್ಧಿ ಆಗೋದಿಲ್ಲ, ಇನ್ನು ಮುಂದೆ ಬೇರೆ ಪಕ್ಷದಿಂದ ಅಭಿವೃದ್ಧಿ ಆಕೈತೆ ಅಂತೇಳಿ ಸಿಡಿದೆದ್ದು ಇವತ್ತು ಕಾಂಗ್ರೆಸ್ ಸರ್ಕಾರನ್ನ ಕೆತ್ತ ಒಗದ BJP ಸರ್ಕಾರ ಸ್ಥಾಪನೆ ಮಾಡಿದಂಥ ಪಿತಾಮಹ ಯಾರು ಗೊತ್ತೈತೇನ್ರಿ? ಪಟ್ನ ಗೊತ್ತಾಗಿರ್ಬೇಕಿರಲ್ಲ. ಗೋಕಾಕ್ ಅಂದ ತಕ್ಷಣ ಅಟಮ್ ಬಾಂಬ್, ಸುನಾಮಿ, ಸುಂಟ್ರಗಾಳಿ, 10 ಬಾಗಿಲದ ದಬದಬೆ, ಹಿಡ್ಕಲ್ ಡ್ಯಾಮ್, ಎಬಸಾನ್ ಎಬಿಸ್ರಂದ್ರೆ ಕ್ವಾಚ್ ಚೋಕೈತಿ ಅಲ್ಲ. ಯಾರ ಹೆಸರು ಗೊತ್ತೈತೇನ್ರಿ? ಅದೇ ರಮೇಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿ ಅಂದ ತಕ್ಷಣ ಈ ಎಲ್ಲರೂ ಹುಬ್ಬೇರಿ ಈ ವಿಡಿಯೋ ನೋಡ್ತೀರಿ. ಯಾಕೆ ವಿಡಿಯೋ ನೋಡ್ತೀರಿ? ಅಲ್ಲಿ ಸತ್ಯಾಂಶ ಐತೆ ಅನ್ನೋದು. ಆ ಸತ್ಯಾಂಶದ ವಿಷಯ ಹೇಳಕ್ಕೆ ಬಂದನ್ನ ಇವತ್ತು. ಕನಿಷ್ಠ 1 ವರ್ಷ ಮೇಲಾತು, ಇನ್ನೂವರೆಗೆ ರಮೇಶ್ ಜಾರಕಿಹೊಳಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಸುವರ್ಣಸೌಧದಲ್ಲಿ ವಿಧಾನಸಭಾ ಅಧಿವೇಶನ ಆಯಿತು. ಅಧಿವೇಶನದಲ್ಲಿ ಎಲ್ಲ ಮಂತ್ರಿಗಳು ಕೂಡಿದ್ರಿ, BJP ಶಾಸಕರು ಕೂಡಿರಿ, ಎಲ್ಲರೂ ಒಂದು ನಿಯೋಗ ತಗೊಂಡು ಹೋಗಿ ಬೊಮ್ಮಾಯಿ ಅವ್ರ ಮುಂದೆ ಏನಾರೇ ಒತ್ತಡ ಹಾಕಿರಿ, ರಮೇಶ್ ಜಾರಕಿಹೊಳಿಗೆ ಸಚಿವ ಸ್ಥಾನ ಯಾಕೆ ಕೊಡುವಾರಿ ಅಂಥೇಳಿ. ಯಾವ ಶಾಸಕರು ಹೇಳಿದಿರಿಪ್ಪ, ಯಾವ ಮಂತ್ರಿಗಳು ಹೇಳಿದಿರಿ? ಒಂದರೆ ಸುದ್ದಿಗೋಷ್ಠಿ ಮಾಡುವಾಗ ಒಬ್ಬರೇ ಯಾರಾದ್ರೂ ಹೆಸರು ತೊಗೊಂಡ್ರಿ? ತಗೊಳ್ಳೋದಿಲ್ಲ. ಯಾಕೆ ತಗೊಳ್ಳೋದಲ್ರಿ? ಒಬ್ಬ ಹಿಂದುಳಿದ ನಾಯಕ ಉತ್ತರ ಕರ್ನಾಟಕದಿಂದ ಪ್ರಬಲವಾಗಿ ಬೆಳೆಯಾಕತ್ತಾನ. ಯಾವುದೇ ಎಲ್ಲ ಧರ್ಮ ಜಾತಿ ಧರ್ಮದವರ ಜೊತೆ, ಕಡು ಬಡವರ ಜೊತೆ, ತುಳಿತಕ್ಕಾದ ಜನಾಂಗದ ಒಬ್ಬ ಧ್ವನಿ ಎತ್ತಿದ ನಾಯಕ. ಆ ಮಹಾನಾಯಕನನ್ನು ತುಳಿಯಲಿಕ್ಕೆ ಎಷ್ಟೊಂದು ಷಡ್ಯಂತ್ರ ಮಾಡಿದಿರಿ ನೀವು. ಆ ಷಡ್ಯಂತ್ರದಲ್ಲಿ ಸಿಲುಕಿ ಇವತ್ತು ಸಚಿವ ಸ್ಥಾನ ಕಳೆದುಕೊಂಡು ಇವತ್ತು ನೀವು ಸಚಿವ ಸ್ಥಾನದಿಂದ ಮೆರೆತೀರಂದರೆ BJP ಅವರೇ, ನಿಮಗೆ ಇನ್ನು ಪಂಗನಾಮ ಕಾಲ ಹಾಕುವ ಕಾಲ ಇನ್ನು ಸಮೀಪ ಬರ್ತೈತಿ. ನೀವು ಯಾವಾಗ ಎಲ್ಲೆಲ್ಲಿ ಕುತ್ಕೊಂಡು ಯಾವ ಚಕ್ರವ್ಯೂಹದಲ್ಲಿ ಈ ರಮೇಶ್ ಜಾರಕಿಹೊಳಿಯನ್ನು ಸಿಲುಕಿಸಿ ಅವನನ್ನು ವಜಾ ಮಾಡಿಸ್ಬೇಕು ಅನ್ನೋದು ಏನು ನಿಮ್ಮ ತಲೆಯಾಗಿತ್ತಲ್ಲ, ಅದರಾಗ ನೀವು ಅಲ್ಪನಗೆಯಿಂದ ಸ್ವಲ್ಪ ಗೆದ್ದಿದ್ದೀರಿ. ಆದರೆ ನ್ಯಾಯಾಲಯದ ತೀರ್ಪು ಪರ ಬರಬಹುದು, ವಿರೋಧ ಬರಬಹುದು, ಆದರೆ ಮಂತ್ರಿ ಸ್ಥಾನ ಕೊಡಬಾರದು ಅನ್ನೋದು ಯಾವ ಸಂವಿಧಾನ ಮತ್ತು ಕಾನೂನದಲ್ಲಿ ಇಲ್ಲ. ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದ ಕಾರಣ ಆ ಪ್ರಕರಣ ಪರವಾಗಿ ಬಂದರೆ ಪರ ಅಂತ ತಿಳ್ಕೋಬೇಕು, ವಿರೋಧ ಬಂದರೆ ಮತ್ತೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರಬೇಕು. ಪ್ರಕರಣ ನ್ಯಾಯಾಲಯದಲ್ಲಿರುವಾಗ 1 ವರ್ಷ ಯಾಕೆ ಕಾಲಹರಣ ಮಾಡಿದಿರಿ? 21,000 ಕೋಟಿ ರೂಪಾಯಿ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಜಲಸಂಪನ್ಮೂಲ ಸಚಿವ ಸ್ಥಾನ ಹಠಕ್ಕೆ ಬಿದ್ದು ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು ಎಷ್ಟು ನೆನೆಗುದಿಗೆ ಬಿದ್ದಿದ್ದು ಅದನ್ನೆಲ್ಲ ಸಂಪೂರ್ಣ ಮಾಡಿ ಒಂದು ನೀರಿನ ಹರಿಕಾರ ಆಗ್ಬೇಕನ್ನೋದು ರಮೇಶ್ ಜಾರಕಿಹೊಳಿ ತಮ್ಮ ಜೀವಮಾನದಲ್ಲಿ ಒಂದು ಒಳ್ಳೆಯ ಕನಸು ಕಂಡಿದ್ರು. ಆ ಕನಸಿಗೆ ತೆನ್ನೀರೆರಿಚಿದ ಷಡ್ಯಂತ್ರ ಮಾಡಿದ ಆ ಶತ್ರುಗಳು ಯಾರು? ಆ ಶತ್ರುಗಳು ಯಾರು ಅನ್ನೋದು ನಮಗೆ ಗೊತ್ತೈತಿ. ಕಾಲ ಬಂದಾಗ ಅದನ್ನು ಬೆತ್ತರಿಸ್ತೀವಿ. ಆದರೂ ರಮೇಶ್ ಜಾರಕಿಹೊಳಿ ಅವರಿಗೆ ಗೊತ್ತೈತಿ. ರಮೇಶ್ ಜಾರಕಿಹೊಳಿ ಅವರ ಆಪ್ತ ಸಹೋದರರಿಗೂ ಮಾತ್ರ ಗೊತ್ತೈತಿ, ಉಳಿದಿದ್ದು ಯಾರಿಗೂ ಗೊತ್ತಿಲ್ಲ. ಎಷ್ಟು ದಿನದಿಂದ ಬಲಿ ಹೆಣೆಯಾಕತ್ತಿದ್ರಿ? ಆ ಬಲಿ ಹೆಣೆಯುವಾಗ ನಿಮ್ದು ಏನು ತಲೆಯಾಗಿತ್ತು? ಈ ರಮೇಶ್ ಜಾರಕಿಹೊಳಿ ಇಷ್ಟೊಂದು ದೊಡ್ಡ ಪ್ರಬಲವಾಗಿ ಬೆಳೆಯಾಕತ್ತಾನ, ನಾಳೆ ಇವನು ದೊಡ್ಡ ವ್ಯಕ್ತಿಯಾಗಿ ಬೆಳೆದಂದ್ರೆ ನಾವು ಅವನ ಕಾಲ ಕೆಳಗೆ ತುಳಿತಕ್ಕೊಳಗಾಗ್ತೇವೆ. ದೊಡ್ಡ ಆನೆ ಸಣ್ಣ ಮರಿ ತುಳಿಯುವಂಥ ಪರಿಸ್ಥಿತಿ ನಮ್ಮದಾಕೈತೆ ಅಂತೇಳಿ ಒಂದು ಷಡ್ಯಂತ್ರ ರಚನೆ ಮಾಡಿದಿರಿ. ಆ ಷಡ್ಯಂತ್ರ ಯಾರಲ್ಲಿ ಮಾಡಿದಿರಿ, ಎಲ್ಲಿ ಮಾಡಿದಿರಿ? 21,000 ಕೋಟಿ ರೂಪಾಯಿ ನೀರಾವರಿಗೆ ಇಟ್ಟಂಥ ಹಣವನ್ನು ಮಂತ್ರಿ ಸ್ಥಾನದ ರಾಜೀನಾಮೆ ನಂತರ ಎಲ್ಲಿ ಬಟವಾಡೆ ಮಾಡಿದಿರಿ? ಉತ್ತರ ಕರ್ನಾಟಕ ಎಷ್ಟು ಮೀಸಲಿಟ್ಟಿತ್ತು, ಅದರಲ್ಲಿ ರಮೇಶ್ ಜಾರಕಿಹೊಳಿ ಅವರ ಟಿಪ್ಪಣಿ ಮುಖಾಂತರ ಎಷ್ಟು ಟೆಂಡರಿಂಗ್ ಆಗಿತ್ತು, ಆ ದುಡ್ಡನ್ನು ಬಿಡುಗಡೆ ಮಾಡಿದಿರಾ? ಇವತ್ತು ಗೋಕಾಕ ತಾಲೂಕದ ಜನತೆ, ಅವರ ಅಭಿಮಾನಿಗಳು, ರಾಜ್ಯಾದ್ಯಂತ ಇರುವ ಅಭಿಮಾನಿಗಳು ಈ ಒಂದು ಕೂಗನ್ನು ಯಾಕೆ ಎಬ್ಬಿಸ್ತಾ ಇಲ್ಲ? ನಂಬರ್ 1 ಚಾನಲ್ ಮಾತ್ರ ಎಬ್ಬಿಸ್ತೈತ್ರಿ. ಯಾಕೆ ಎಬ್ಬಿಸ್ತೈತ್ರಿ? ನಿಜಾಂಶ ಮತ್ತು ಸತ್ಯಾಂಶ ನಮ್ಮಲ್ಲಿ ಸಂಗ್ರಹ ಆಗಿರ್ತೈತಿ. ಇವತ್ತು ನೋಡ್ರಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ನೋಡ್ರಿ,
ಎಲ್ಲಿ ಹೋದಾಗ ಕೊರೋನಾ ಇದ್ದಾಗ ಪ್ರತಿಯೊಂದು ನೀರಾವರಿ ಘಟಕಗಳಿಗೆ ಭೇಟಿ ಕೊಟ್ಟಂಥ ಕೊರೋನಾ ಮಹಾಮಾರಿಯಿಂದ ಜನ ತತ್ತರಿಸುತ್ತಿರುವಾಗ ಯಾವುದೇ ರೋಗದ ಭಯವಿಲ್ಲದೆ ಹೆದರಿಕೆ ಇಲ್ಲದೆ ಮೈಸೂರಿನಿಂದ ಹಿಡಿದು ಬೀದರ್ವರೆಗೆ ಓಡಾಡಿದಂಥ ಅನೇಕ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ 21,000 ಕೋಟಿ ರೂಪಾಯಿ ನನಗೆ ಮೀಸಲಿಡಬೇಕಂತ ಮುಖ್ಯಮಂತ್ರಿ ಮೇಲೆ ಒತ್ತಡ ತಂದ ಪ್ರಭಾವ ತಂದು ಆ ದುಡ್ಡು ಮೀಸಲಿಟ್ಟಿದ್ದು ಕಣ್ಣು ಕುಕ್ಕಿತ. BJP ಮಂತ್ರಿಗಳೇ, BJPಯ RSS ಸರಸಂಚಾಲಕರೇ, ಯಾವ ಕುತಂತ್ರ ಹೆಣದ್ರಿ? ಯಾವ ಕುತಂತ್ರದಲ್ಲಿ ರಮೇಶ್ ಜಾರಕಿಹೊಳಿಯನ್ನು ಮಂತ್ರಿ ಸ್ಥಾನದಿಂದ ಹಾಕುವಂಥ ಒತ್ತಡ ತಯಾರು ಮಾಡಿದಿರಿ? ಅದಕ್ಕೆ ಇವತ್ತಲ್ಲ ನಾಳೆ ಉತ್ತರ ಕೊಡಬೇಕಾಗತ್ತೆ. ಮೊನ್ನೆ ಮಹಾಂತೇಶ ಕವಟಗಿ ಮಠನ ಸೋಲಿಸುವಲ್ಲಿ ನೀವು ಪ್ರಮುಖ ಪಾತ್ರ ವಹಿಸಿ ಆ ಕಲಂಕವನ್ನು ರಮೇಶ್ ಜಾರಕಿಹೊಳಿ ಮೇಲೆ ಬರ್ತೈತಿ, ಮತ್ತು ಗರಂ ಆಕೈತಿ ಹೈಕಮಾಂಡ, ಮತ್ತು ನಾವು ತೋಪದಾಗ ತೇಲಾಡ್ತೇವೆ ಅಂತೇಳಿ ತಿಳ್ಕೊಂಡಿದ್ದಿರಲ್ಲ. ಅದು ತಿಳ್ಕೊಳ್ಳೋದಿನ್ನು ಸ್ವಲ್ಪ ದಿನ ಮಾತ್ರ. ನೀವು ಸಂಕ್ರಮಣ ಅಂತ ಗಡುವು ಕೊಟ್ಟಿದ್ರಿ, ಸಂಕ್ರಮಣದಲ್ಲಿಯೂ ಸಹಿತ ನೀವು ಮಂತ್ರಿ ಸ್ಥಾನ ಮಾಡೋ ನಿಮ್ಮ ವಿಚಾರ ಇಲ್ಲ. ದೈನಂದಿನವಾಗಿ ದಿನೇ ದಿನೇ ತಾರೀಖು ಹಾಕೋತ ಹೋಗ್ತಾ ಇದ್ದೀರಿ. ತಾರೀಖ್ ಪೇ ತಾರೀಖ್ ನಾ ಫೈಸಲಾ ನಾ ಅಂತಿಮ ತೀರ್ಪು. ಇದು ನಿಮ್ಮ ವಿಚಾರ, ನಿಮ್ಮ ತಲೆಯಾಗಿರುವಾಗ. ಆದ್ರೆ ಇಂದಿಲ್ಲ ನಾಳೆ ಜಾರಕಿಹೊಳಿ ರಮೇಶನ ಬಲಾಢ್ಯ ಸೈನ್ಯ ಮತ್ತೆ ಕರ್ನಾಟಕದಲ್ಲಿ ಮಿಂಚುವುದರಲ್ಲಿ ಸಂದೇಹವಿಲ್ಲ. ನೀವು ಇದನ್ನು ಹಾಕಿದ ತಕ್ಷಣ ನೀವು ಯಾವ ಷಡ್ಯಂತರದಲ್ಲಿ ಒಂದು CD ಕೇಸ್ ಪ್ರಕರಣದಲ್ಲಿ ಸಿಲುಕಿಸಿ ಇವತ್ತು KK ಏನು ಹಾಕಾಕತ್ತಿರಲ್ಲ, ಅದು ನಿಮ್ಮ ಶಾಶ್ವತ ನಗು ಅಲ್ಲ. ನೀವು ಏನು ಗುಪ್ತವಾಗಿ ಇವತ್ತು ನಕ್ಕೋತ ತಿರುಗಾಡಕತ್ತೀರಿ. ಅಲ್ಲೇ ಎತ್ಕೊಂಡು ಬೆನ್ನಲ್ಲಿ ಚೂರಿಯನ್ನು ಹಾಕಿದಿರಿ. ನಿಮ್ಮ ಬಣ್ಣನ್ನು ಬಟಾಬಯಲು ಮಾಡುವಂಥ ಕಾರ್ಯತಂತ್ರ ರಣತಂತ್ರದ ಯುವವನ್ನು ಒಂದು ರಚನೆ ಆಗಾಕತ್ತೈತಿ. ಅದು ಸಮಯ ಬಂದಾಗ ಬಿತ್ತರಿಸ್ತೇನೆ. ಆ ಸಮಯದ ಸಾಕ್ಷ್ಯಾಧಾರಗಳು, ಸಮಯದ ಎಲ್ಲೆಲ್ಲಿ ಏನೇನು ಮಾಡಿದ್ದ ಕುತಂತ್ರಗಳ ಕಾರಸ್ಥಾನದ ಘಟನೆಗಳು ಅವನ್ನೆಲ್ಲ ಬಿತ್ತರಣೆ ಮಾಡ್ತೇನೆ. ಯಾವುದೇ ಹೆದರಿಕೆ ಬೆದರಿಕೆ ಇಲ್ಲದ ಬಿತ್ತರಣೆ ಮಾಡ್ತೀವಿ. ಆ ಬಿತ್ತರಣೆ ಮಾಡೋ ಸಲುವಾಗಿ ಈ ನಂಬರ್ 1 ಚಾನಲ್ ಸ್ಟ್ರಾಂಗ್ ಆಗಿ ಉತ್ತರ ಕರ್ನಾಟಕ ಅಲ್ಲ ದಕ್ಷಿಣ ಕರ್ನಾಟಕದಾಗೂ ಬೆಳೆಯಾಕತೈತಿ. ನಂಬರ್ 1 ಚಾನಲ್ ಖಂಡಮ್ ಮಾಡೋ ಸಲುವಾಗಿ ಯಾರೋ ಉದುಕೊಡಿ ತೊಗೊಂಡು ಗುಡ್ಡ ಹತ್ತಾರತ್ತಾರ ನೋಡ್ರಿ. ಇದನ್ನೊಂದು ಹೇಳಕತ್ತಾರ ನಮಗೆ. ನಂಬರ್ 1 ಚಾನಲ್ ಕೊಲ್ಯಾಪ್ಸ್ ಮಾಡಬೇಕು, ನಂಬರ್ 1 ಚಾನಲ್ ಬಂದ್ ಆಗಬೇಕು, ನಂಬರ್ 1 ಚಾನಲ್ ಕಡಕ್ ಜವಾರಿ ಭಾಷೆ ಕಾಕಣ ಧನಿ ಬಂದ್ ಮಾಡೋ ಸಲುವಾಗಿ ಉದ್ದಿನ ಕಡ್ಡಿ ತೊಗೊಂಡು ಗುಡ್ಡ ಹತ್ತಾರತ್ರಿ. ದಿವಸ 6 ಗಂಟೆಗೆ ಮಾಟ ಮಂತ್ರದಲ್ಲಿ ಲಿಂಬಿಕಾಯಿ ಮಾಡಾಕತ್ತಾರತ್ರಿ. ಇದನ್ನೆಲ್ಲ ನನ್ನ ಅಭಿಮಾನಿಗಳು ಪ್ರಾರ್ಥನಾ ಮಾಡ್ರೆ ಸುಟ್ಟು ಹೋಗಿಬಿಡ್ತಾವೆ. 1 ಕೋಟಿಗಿಂತಲೂ ವೀಕ್ಷಕರು ನಂದು ದೈನಂದಿನವಾಗಿ ನೋಡ್ತೀರಿ. ನೀವು ನೋಡಿದ ತಕ್ಷಣ ಈ ಸತ್ಯಾಂಶಗಳ ನಂಬರ್ 1 ಚಾನಲ್ ತಲೆಯಾಗಿ ಹೆಂಗೆ ಬರಾಕತ್ತಾವು, ಇವೇನು ಭವಿಷ್ಯವಾಣಿ ಹೇಳಾಕತ್ತಾನ ಅದು ನಿಜ ಆಗಾಕತ್ತೈತಿಲ್ಲ. ಅದರ ಸಲುವಾಗಿ ಇವನ ಧ್ವನಿ ಅಡಗಿಸೋ ಸಲುವಾಗಿ ಹೆಂಗಾರೆ ಮಾಡಿ ಬೆದರಿಸಿ ಹೆದರಿಸಿ ಆದರೂ ನಾವು ಗೆಲ್ಲೋನು ಅಂತೇಳಿ ನೀವು ಏನು ಪ್ಲ್ಯಾನ್ ಚೌಕಟ್ಟು ಹಾಕಾಕತ್ತಿರಲ್ಲ, ಆ ಪ್ಲ್ಯಾನ್ ಚೌಕಟ್ಟು ಕೆಳಗೆ ನಿಮಗೆ ಪ್ಲೇನ್ ತೆಟ್ಟನ ಮಳೆ, ಆ ಮಳೆ ಹಾರಿತಂದ್ರೆ ಸುನಾಮಿ ಗತೆ ಬ್ಲಾಸ್ಟ್ ಹಾಕಿರಿ. ತಿಳ್ಕೋರಿ, ನಂಬರ್ 1 ಚಾನಲ್ ಯಾವಾಗಲೂ ಸತ್ಯವಾಗಿ ಮಿಥ್ಯವಾಗಿ ಯಾವಾಗಲೂ ಸತ್ಯಕ್ಕಾಗಿ ಹೋರಾಟ. ಈ ಉಸಿರು ಇರುವವರೆಗೆ ಸತ್ಯಕ್ಕಾಗಿ ಹೇಳ್ತಾನೆ ಕಾಕ ಅನ್ನೋದ ಉತ್ತರ ಕರ್ನಾಟಕದ ಪ್ರತಿ ಮನೆಗೆ ಇವತ್ತು ಮಾತಾಗೈತಿ. ಇನ್ನೂ ಭಾಳ ಒಳ್ಳೊಳ್ಳೆ ಸುದ್ದಿ ಹಂಗೆ ಬರ್ತನ್ನ ನೀವು ಲೈಕ್ ಮತ್ತು ಶೇರ್ ಮಾಡ್ರಿಪ್ಪ. ಆದ್ರೆ ರಮೇಶ್ ಜಾರಕಿಹೊಳಿನ ಯಾವ ಟೈಪ್ ಹೆಂಗೆ ಕುತಂತ್ರತನ ಮಾಡಿ ಇವತ್ತು ರಾಜಕೀಯದಿಂದ ಮಂತ್ರಿ ಸ್ಥಾನದಿಂದ ಇದೇ BJPಯವರು ಹೊರಗೆ ಇಟ್ಟಂತ ಸತ್ಯ ಘಟನೆ ಹೇಳಿದ್ರೆ ಭಾಳ ಚುರುಕತ್ತೈತಲ್ರಿ. ಬೆಂಕಿ ಹತ್ತಿರ್ಬೇಕ್ರಲ್ಲ ಬುಡಕ್ಕ. ಅದಕ್ಕೆ ಏನೈತೆ ನಿಮ್ಮದು ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಇವತ್ತು ಎಷ್ಟು ಮಂದಿ ರಮೇಶ್ ಜಾರಕಿಹೊಳಿ ಅಭಿಮಾನಿಗಳಿದ್ರಿ, ಇವತ್ತು ಈ ಕೂಗನ್ನು ಎಬ್ಬಿಸಬೇಕು. ಇವತ್ತು ನಮ್ಮ ಶಾಸಕ ಮಂತ್ರಿ ಆಗಬೇಕು, ಯಾವಾಗಲೂ ಮಂತ್ರಿ ಇರಬೇಕನ್ನೋ ಕೂಗು ವಿಧಾನಸೌಧ ಪ್ರತಿ ಗೋಡೆಗೆ ಮುಟ್ಟಬೇಕು, ಬಸವರಾಜ ಬೊಮ್ಮಾಯಿಗೆ ಮುಟ್ಟಬೇಕು, ಕೇಶವ್ ಕೃಪದಾಗ ಮುಟ್ಟಬೇಕು, ನಾಗಪುರ RSS ಅಡ್ಡೆಗೆ ಮುಟ್ಟಬೇಕು, ಮೋದಿ ಮತ್ತು ಅಮಿತ್ ಶಾ ತಲೆಯಾಗ ಹೋಗ್ಬೇಕು. ಮಾಡ್ತೀರಿ ಹಂಗೆ? ಮಾಡೋದಾದ್ರೆ ನೀವು ಲೈಕ್ ಮತ್ತು ಶೇರ್ ಮಾಡಿರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಮಸ್ಕಾರ.